ಆ ಕಡೆ ಇರಾನ್ ಇಸ್ರೇಲ್ ಯುದ್ಧ ನಿಲ್ತಾ ಇಲ್ಲ. ಈ ಕಡೆ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ಕೂಡ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ನೋಡಿ, ರಾಯಚೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಇಂಡಕ್ಷನ್ ಸ್ಟವ್, ಹಾಟ್ ಕಾಯಿಲ್ ಪ್ಲೇಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅಡುಗೆಗೆ ಈ ಸಿಲಿಂಡರ್ ಬಳಸುವಂತಹವರು ಪರದಾಟ ನಡೆಸುವಂತಹ ಪರಿಸ್ಥಿತಿಯ ಬೆನ್ನಲ್ಲೇ ಈಗ ಇಂಡಕ್ಷನ್ ಸ್ಟವ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಹೋಲ್ಸೇಲ್ ಅಂಗಡಿಗಳಲ್ಲಿ ಯುದ್ಧ ಆರಂಭವಾಗ್ತಾ ಇದ್ದಂಗೆ ಒಂದು ವಾರದಲ್ಲಿ 500ರಿಂದ 600 ಸ್ಟವ್ ಮಾರಾಟವಾಗಿದೆ. ಸ್ಟವ್ ಮಾರಾಟ ಹೆಚ್ಚಳಕ್ಕೆ ವ್ಯಾಪಾರಿಗಳು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿದಿನ 6 ಸ್ಟವ್ಗಳು ಒಂದೆರಡು ಬಾಕ್ಸ್ ಮಾರಾಟವಾಗ್ತಾ ಇದ್ದ ಕಡೆ ಈಗ 6ರಿಂದ 7 ಬಾಕ್ಸ್ಗಳು ಮಾರಾಟವಾಗ್ತಾ ಇದೆಯಂತೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ನ ಹಾಹಾಕಾರ ಎಲ್ಲೆಡೆ ಕೂಡ ಮಿತಿಮೀರಿರುವಂಥದ್ದು. ಆದರೆ ಈ ಒಂದು ಪರಿಣಾಮದಿಂದ ನಿಜಕ್ಕೂ ಕೂಡ ಏನು ಇಂಡಕ್ಷನ್ ಸ್ಟವ್ಗಳಿಗೆ ಈಗ ಡಿಮ್ಯಾಂಡ್ ಬಂದಿರುವಂಥದ್ದು. ನಾವೀಗ ಒಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಅಂಗಡಿಯಲ್ಲಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವರು ಪ್ರತಿಯೊಂದು ರ್ಯಾಕ್ನಲ್ಲೂ ಕೂಡ ಈಗ ಇಂಡಕ್ಷನ್ ಸ್ಟವ್ಗಳು ಮತ್ತು ಏನು ಹಾಟ್ ಪ್ಲೇಟ್, ಹಾಟ್ ಕಾಯಿಲ್ನ ಅವೇ ಒಂದು ಐಟಮ್ಗಳನ್ನೇ ಅವರು ಇಟ್ಟಿರುವಂಥದ್ದು. ಯಾಕಂದರೆ ಅದರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಈ ಒಂದು ಅಂಗಡಿಯ ಮಾಲೀಕರು ಹೇಳ್ತಾ ಇದ್ರು, ನಮಗೆ ಯುದ್ಧಕ್ಕಿಂತ ಮುಂಚೆ ಏನು ಸೇಲ್ ಆಗ್ತಿತ್ತು ಅದಕ್ಕೂ ಡಬಲ್ ಸೇಲ್ ಈಗ ಆಗ್ತಾ ಇದೆ. ನಿಜಕ್ಕೂ ಅಂದರೆ 2-3 ಪಟ್ಟು ನಮಗೆ ಹೆಚ್ಚಿನ ಒಂದು ವ್ಯಾಪಾರ ಆಗ್ತಾ ಇದೆ. ಹೀಗಾಗಿ ನಾವು ಹೆಚ್ಚಿನ ಪ್ರಮಾಣದ ಇಂಡಕ್ಷನ್ ಸ್ಟವ್ಗಳನ್ನು ಮತ್ತು ಹಾಟ್ ಕಾಯಿಲ್ಗಳನ್ನ ನಾವು ತರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹೋಲ್ಸೇಲ್ ಅಂಗಡಿ ಏನಿದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ ಎಲ್ಲ ಐಟಮ್ಗಳಿಂತಲೂ ಕೂಡ ಏನು ಇಂಡಕ್ಷನ್ ಸ್ಟವ್ಗಳ ಐಟಮ್ ಅವೇ ಜಾಸ್ತಿ ಆಗಿರುವಂಥದ್ದು. ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಅವರು ಇಲ್ಲಿ ತಂದಿಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಏನು ಯುದ್ಧದ ಪರಿಣಾಮ ಗ್ಯಾಸ್ ಸಿಲಿಂಡರ್ನ ಕೊರತೆ ಆಗ್ತಾ ಇರುವಂಥದ್ದು. ಗ್ರಾಹಕರು ಕೂಡ ಬುಕ್ಕಿಂಗ್ ಮಾಡಿ ಸುಮಾರು ದಿನ ಆದರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಬುಕ್ಕಿಂಗ್ ಕೂಡ ಆಗ್ತಾ ಇಲ್ಲ. ಆ ಒಂದು ಸಮಸ್ಯೆಯಲ್ಲಿ ಮುಂದೆ ಅಡುಗೆ ಅನಿಲದ ಕೊರತೆ ಕೂಡ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಗ್ಯಾಸ್ ಸ್ಟವ್ಗಳನ್ನು ಬಿಟ್ಟು ಈಗ ಇಂಡಕ್ಷನ್ ಸ್ಟವ್ ಕಡೆ ಕೂಡ ಜನ ವಾಲ್ತಿದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಇದರ ವ್ಯಾಪಾರ ಜೋರಾಗಿರುವಂಥದ್ದು. ನಿಜಕ್ಕೂ ಕೂಡ ಎಲ್ಲರಿಗೂ ಸಮಸ್ಯೆ ಉಂಟಾಗ್ತಿದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂಥ ಸಂದರ್ಭದಲ್ಲಿ ನಿಜಕ್ಕೂ ಈ ವ್ಯಾಪಾರ ಜೋರಾಗಿರುವಂಥದ್ದು. ಇಂಡಕ್ಷನ್ ಸ್ಟವ್ಗಳ ವ್ಯಾಪಾರ ಜೋರಾಗಿರುವಂಥದ್ದು. ನಿಜಕ್ಕೂ ಎಷ್ಟು ಪ್ರಮಾಣದಲ್ಲಿ ಈ ವ್ಯಾಪಾರದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದನ್ನ ಓನರ್ನ ಕೇಳೋಣ, ಈ ಒಂದು ಅಂಗಡಿಯ ಮಾಲೀಕರನ್ನ. ಸರ್, ಈಗ ಯುದ್ಧದ ಪರಿಣಾಮ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ, ಅಡಿಗೆ ಅನಿಲದ ಸಮಸ್ಯೆ ಸದ್ಯ ಇಲ್ಲ ಅಂದರೂ ಕೂಡ ಬುಕ್ಕಿಂಗ್ ಆಗ್ತಾ ಇಲ್ಲ ಮತ್ತು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಸ್ಟವ್ಗಳ ವ್ಯಾಪಾರ ಜೋರಾಗಿದೆ, ಅದು ಇಂಡಕ್ಷನ್ ಸ್ಟವ್ ಅನ್ನೋಂಥದ್ದು. ಎಷ್ಟರ ಮಟ್ಟಿಗೆ ವ್ಯಾಪಾರ ನಿಮ್ಮದು ಚೆನ್ನಾಗಿ ನಡೀತಾ ಇದೆ? ಕೆಲವೊಂದು 15 ದಿನ ಮೇಲೆ ಆಗಿದ್ರಿ, ಜಬರ್ದಸ್ತ್ ಸೆಲ್ಲಿಂಗ್ ಐತೆ ಈಗ. ಯಾಕಂದರೆ ಮನುಷ್ಯರಿಗೆ ಇದು ಸಿಗ್ತಾ ಇಲ್ಲ ಸಿಲಿಂಡರ್, ಇದ್ರ ಸಲುವಾಗಿ ಮನುಷ್ಯರೆಲ್ಲ ಇಲೆಕ್ಟ್ರಿಕಲ್ ಸ್ಟವ್ಗೆ ಕನ್ವರ್ಟ್ ಆಗಿದ್ರಿ.